ನಮ್ಮ ದೇಶದ ಒಂದು ವಿಭಿನ್ನವಾದಂತ ಒಂದು ಸಂಸ್ಕೃತಿಯನ್ನ ಪರಿಚಯಿಸಿದ ನಮ್ಮ ಜನಪದದ ಮೂಲ ತತ್ವಗಳಿವೆ. ದಂತಕಥೆಯನ್ನ ಜನರಿಗೆ ಮುಟ್ಟಿಸಿದಂತ ಒಂದು ಈ ಎರಡು ಕಥೆಗಳ ಮೇಲೆ ಜನರು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ಕಾಂತಾರದ ಒಳಗೆ ಯಾವತ್ತೂ ಹೋಗ್ಬೇಡಿ ಮಕ್ಕಳೇ. ಒಂದು ಆಸ್ಥಾನ ಕಲಾವಿದನ ಒಂದು ಪಾತ್ರ ಇದೆ, ಅದನ್ನು ನೀವು ಮಾಡ್ಬೋದು ಅಂತ ಹೇಳಿದ್ರು. ಸೊ ಆ ಸಂದರ್ಭದಲ್ಲಿ ತಲೆ ಬೋಳಿಸ್ಬೇಕಾಗಿತ್ತು. ಸೊ ಆ ಸ್ಟೋರಿ ಬಗೆಗೆ ಅವರು ನಮ್ಮೆಲ್ಲ ಒಂದು ಗ್ರೂಪ್ ಜೊತೆಗೆ ಅವರು ಮಾತಾಡುತ್ತಾ ಹೇಳುವಾಗ ನನಗೆ ಒಮ್ಮೆ ಬಹಳ ಹೆದರಿಕೆ ಆಯ್ತು. ಕಾಂತಾರ ಅಧ್ಯಾಯ 1 ಸಿನಿಮಾ ಈಗಾಗಲೇ ಚಿತ್ರಮಂದಿರಗಳಲ್ಲಿ ಪ್ರದರ್ಶನವನ್ನು ಕಾಣ್ತಾ ಇದೆ, ಸಕ್ಸಸ್ಫುಲ್ ಕೂಡ ಆಗಿದೆ. ಭಾರತದಾದ್ಯಂತ ಜನರು ಈ ಸಿನಿಮಾವನ್ನು ಮೆಚ್ಚಿದ್ದಾರೆ, ಒಪ್ಪಿದ್ದಾರೆ ಕೂಡ. ಸೊ ಈ ಸಿನಿಮಾದ ಬಗ್ಗೆ ಎಷ್ಟು ಪರವಾದ ಮಾತುಗಳು ಕೇಳಿ ಬರ್ತಾ ಇದೆಯೋ ಅದೇ ರೀತಿಯಾಗಿ ಕೆಲವೊಂದಿಷ್ಟು ಟೀಕೆಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಒಟ್ಟಾರೆಯಾಗಿ ಕಾಂತಾರ ಅಧ್ಯಾಯ 1 ಈ ಸಿನಿಮಾದ ಬಗ್ಗೆ ಮಾತನಾಡೋದಕ್ಕಾಗಿ ಕಾಂತಾರ ಅಧ್ಯಾಯ 1 ಸಿನಿಮಾದಲ್ಲಿ ನಟಿಸಿರುವಂತಹ ಅದ್ಭುತ ನಟ, ಜೊತೆಗೆ ಈಗ ಪ್ಲೇಬ್ಯಾಕ್ ಸಿಂಗರ್ ಕೂಡ ಆಗಿದ್ದಾರೆ. ಆ ಸಿನಿಮಾದಲ್ಲಿ ಅದ್ಭುತವಾದಂತಹ ಒಂದು ರೆಬೆಲ್ ಸಾಂಗನ್ನು ಕೂಡ ಹಾಡಿ ಜನ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಅವರೇ ರಾಮದಾಸ್ ಸರ್. ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಸೂಪರ್, ಚೆನ್ನಾಗಿದೆ. ಕಾಂತಾರ ಸಿನಿಮಾ ಆದಮೇಲೆ ತುಂಬಾ ಬ್ಯುಸಿ ಆಗಿದ್ದಾರೆ. ಮೊದಲು ಸೂ ಫ್ರಮ್ ಸೋ ಆಯಿತು, ಅದರಲ್ಲೂ ಕೂಡ ಸಿಕ್ಕಾಪಟ್ಟೆ ಬ್ಯುಸಿ ಇದ್ರಿ. ಈಗ ಮತ್ತಷ್ಟು ಬ್ಯುಸಿ ಆಗಿದ್ದೀರಾ. ನಮ್ಮ ಜೊತೆ ಮಾತಾಡಲಿಕ್ಕೆ ನೀವು ಸಿಕ್ಕಿರೋದೇ ಒಂದು ದೊಡ್ಡ ಅವಕಾಶ ಅಂತ ನಾನು ಭಾವಿಸ್ತೀನಿ ಸರ್. ಹಾಗೇನಿಲ್ಲ, ಈ ನಡುವೆ ನನ್ನ ಕೆಲವು ವೈಯಕ್ತಿಕ ಕೆಲಸಗಳು ಮತ್ತು ಕೆಲವೊಂದು ಬಾಕಿ ಇದ್ದಂತ ಸಿನಿಮಾ ಕೆಲಸಗಳು ಕೂಡ ಇದ್ವು. ಸೊ ಅದೆಲ್ಲ ಪೂರೈಸಿಕೊಂಡು ಈಗ ಒಂದು ಸ್ವಲ್ಪ ದಿನ ಫ್ರೀ ಆಗಿದ್ದೇನೆ. ಮುಂದೆ ಮತ್ತೆ ಒಂದಷ್ಟು ಕೆಲಸಗಳು ನಡೀತದೆ ಸಿನಿಮಾ ಮತ್ತು ರಂಗಭೂಮಿಗೆ ಸಂಬಂಧಪಟ್ಟಾಗಿ. ಒಟ್ಟಾರೆಯಾಗಿ ಈಗ ಕಾಂತಾರ ಅಧ್ಯಾಯ 1 ಈ ಸಿನಿಮಾದ ಬಗ್ಗೆ ನೀವು ಏನ್ ಹೇಳ್ತೀರಾ ಸರ್? ನೀವು ಈ ಸಿನಿಮಾದಲ್ಲಿ ಅಭಿನಯಿಸಿದ್ದೀರಾ, ಹಾಡನ್ನ ಕೂಡ ಹಾಡಿದ್ದೀರಾ. ಒಟ್ಟಾರೆಯಾಗಿ ನಿಮ್ಗೆ ಏನ್ ಅನಿಸ್ತಾ ಇದೆ? ನಿಮ್ಮ ಸಕ್ಸಸ್ ಅನ್ನ ನೋಡಿ ಜನರ ರಿಯಾಕ್ಷನ್ ಹೇಗಿದೆ? ಮೊದಲ ಕಾಂತಾರ ಬಂದಿರುವ ಸಂದರ್ಭದಲ್ಲೂ ಕೂಡ ಜನರು ಒಂದು ಒಳ್ಳೆಯ ಮೆಚ್ಚುಗೆಯ ಮಾತುಗಳನ್ನು ಕೂಡ ಆಡಿದ್ರು. ಆ ಸಂದರ್ಭದಲ್ಲಿ ಅದರ ಕಂಟೆಂಟ್ ಮೇಲೆ ಜನ ಬಹಳ ಮಾತಾಡಿದ್ದನ್ನು ಕೂಡ ನಾವು ನೋಡಿದ್ದೇವೆ. ಮತ್ತು ಎಲ್ಲಾ ರೀತಿಯಲ್ಲೂ ನಿರ್ದೇಶಕರ ಮಟ್ಟಿಗೆ ರಿಷಬ್ ಶೆಟ್ಟಿ ಅವರ ಒಂದು ನಟನೆಯ ಬಗೆಗೂ ಆಗಿರ್ಬೋದು, ಅಥವಾ ಒಟ್ಟು ಕಥಾಹಂದರದ ಬಗೆಗೂ ಕೂಡ, ಮತ್ತು ಇಡೀ ಜಗತ್ತಿಗೆ ಒಂದು ನಮ್ಮ ದೇಶದ ಒಂದು ವಿಭಿನ್ನವಾದಂತ ಒಂದು ಸಂಸ್ಕೃತಿಯನ್ನ ಪರಿಚಯಿಸಿದ ಮತ್ತು ಹೇಳಿದಂತ ದಂತಕಥೆಯನ್ನ ಜನರಿಗೆ ಮುಟ್ಟಿಸಿದಂತ ಒಂದು ಈ ಎರಡು ಕಥೆಗಳ ಮೇಲೆ ಜನರು ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಅಂದ್ರೆ ಬಹಳ ಮುಖ್ಯವಾಗಿ ನಮ್ಮ ಜನಪದದ ಮೂಲ ತತ್ವಗಳಿವೆ, ಅದನ್ನು ಈ ಸಿನಿಮಾ ಒಂದು ಹೇಳಿರುವಂತದ್ದು. ಮತ್ತು ಜನಪದದ ಮೂಲ ಕಲಾವಿದರುಗಳನ್ನ ನಾವು ಅದರಲ್ಲಿ ಅವರು ನಮ್ಮ ಜೊತೆಗೆ ಸೇರಿಕೊಂಡದ್ದು, ವಾದನಗಳು ಮತ್ತು ಗಾಯನಗಳ ಮೂಲಕ ಕೂಡ ಬಂದಿರುವಂತದ್ದು. ಈ ಸಿನಿಮಾದಲ್ಲಂತೂ ಈ ಜನಪದೀಯ ಪ್ರಕಾರಗಳು ಅತಿ ಹೆಚ್ಚು ರೀತಿಯಲ್ಲಿ ಬಳಕೆಯಾದವು ಮತ್ತು ಮೂಲ ಸತ್ವಗಳನ್ನು, ಜನಪದದ ಮೂಲ ಸತ್ವಗಳನ್ನು ಕೂಡ ಬಳಕೆ ಮಾಡಿಕೊಂಡದ್ದು. ಒಂದು ರೀತಿಯಲ್ಲಿ ಈಗ ಬ್ರಹ್ಮಕಲಶದಂತ ಹಾಡುಗಳು ಬಂದಾಗ ಅಲ್ಲಿ ಜನಪದೀಯ ಅಂಶಗಳು ಮತ್ತು ಶಾಸ್ತ್ರೀಯವಾದಂತ ನಡೆ ಈ ಎರಡನ್ನೂ ಕೂಡ ಬೆರೆಸಿಕೊಂಡಿರುವಂತ ಒಂದು ಮಿಶ್ರಣವಾದಂತ ಒಂದು ಪರಂಪರೆಯ ನಮ್ಮ ಭಾರತೀಯ ಮೂಲ ತತ್ವಗಳೇನಿರ್ತವೆ, ಒಂದು ಬಹುತ್ವ ಅಂತ ಹೇಳ್ತಾರಲ್ಲ, ಅದನ್ನು ಸಾರಿದಂತ ಸಿನಿಮಾವಾಗಿ ಇವತ್ತು ಕಾಂತಾರ ಮುಂದೆ ಬಂದು ನಿಂತಿದೆ ಅಂತ. ಈ ಚಿತ್ರದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಜನರು ತುಂಬಾ ಮೆಚ್ಕೊಂಡಿದ್ದಾರೆ ನಿಮ್ಮ ಪಾತ್ರವನ್ನ. ನಿಮ್ಮ ಪಾತ್ರದ ಸಕ್ಸಸ್ನ ಬಗ್ಗೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ನನ್ನ ಪಾತ್ರದ ಬಗ್ಗೆ ನನಗೆ ಮೊದಲು ಅಂದ್ರೆ ಇಡೀ ಒಂದು ಇದರಲ್ಲಿ ಜನಪದದ ಸಂಗೀತದ ಕೆಲಸ ಮಾಡುವಂತ ಒಂದು ಜವಾಬ್ದಾರಿನ ರಿಷಬ್ ಸರ್ ನಂಗೆ ಕೊಟ್ಟಿದ್ರು. ಸಂಗೀತ ನಿರ್ದೇಶಕರು ಬಿ ಅಜನೀಶ್ ಲೋಕನಾಥ್ ಅವರ ಜೊತೆಗೆ 5 ವರ್ಷದಿಂದ ಅವ್ರ ಜೊತೆಗೆ ನಾನು ಕೆಲಸ ಮಾಡ್ತಾ ಇದ್ದೇನೆ. ಸೊ ಆ ಹಿನ್ನೆಲೆಯಲ್ಲಿ ನಾನು ನನ್ನ ಪಾತ್ರದ ಬಗ್ಗೆ ನಾನು ಹೆಚ್ಚು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಅಂದ್ರೆ ಓಕೆ ಸರ್ ಹೇಳಿದ್ರೆ ನಾನು ಮಾಡಬಹುದು, ಇಲ್ಲ ಅಂದ್ರೆ ತೊಂದರೆ ಇಲ್ಲ ಅಂತ ಅನ್ನುವಂಥದ್ದೇ. ಹೇಗೂ ನಾನು ಸಂಗೀತದ ಜೊತೆ ಕೆಲಸ ಮಾಡ್ತಾ ಇದ್ದೇನೆ ಅಂತ. ಕೊನೆಯದಾಗಿ ಒಂದು ಪಾತ್ರವನ್ನ ಒಂದು ಪಾತ್ರ ಇದೆ, ಅದು ನೀವು ಮಾಡ್ತೀರಾ ಕೇಳಿದ್ರು. ಆ ಸಂದರ್ಭದಲ್ಲಿ ಸೂ ಫ್ರಮ್ ಸೋ ಕೂಡ ನಡೆಸ್ತಾ ಇದೆ ಸರ್, ಒಂದು ಸಣ್ಣ ಪಾತ್ರ ಆದ್ರೆ ನಾನು ಮಾಡ್ಬೋದು ಸರ್ ಅಂತ ಹೇಳಿದೆ.
ಸೊ ಓಕೆ ಅಂತ ಹೇಳಿ ನನಗೆ ಕರೆ ಬಂತು, ಒಂದು ಸಂಗೀತ ಆ ಒಂದು ಆಸ್ಥಾನ ಕಲಾವಿದನ ಒಂದು ಪಾತ್ರ ಇದೆ, ಅದನ್ನ ನೀವು ಮಾಡ್ಬೋದು ಅಂತ ಕೇಳಿದ್ರು. ಸೊ ಆ ಸಂದರ್ಭದಲ್ಲಿ ತಲೆ ಬೋಳಿಸ್ಬೇಕಾಗಿತ್ತು. ಸೊ ಒಂದು ಸಂದರ್ಭದಲ್ಲಿ ತಲೆ ಬೋಳಿಸಿದೆ. ಮತ್ತೆ ಮತ್ತೆ ಇನ್ನೊಂದು ಆ ಕ್ಯಾರೆಕ್ಟರ್ ನ ಮತ್ತೆ ಇಂಪ್ರೂವೈಸ್ ಮಾಡುವಂತದ್ದು ಮತ್ತೆ ಒಂದಷ್ಟು ದಿನಗಳು ಬಂದಾಗ ನನಗೆ ಬೇರೆ ಸಿನಿಮಾದಲ್ಲಿ ನನಗೆ ನಟನೆ ಮಾಡುವಂತ ಸಂದರ್ಭಗಳಿದ್ದಾಗ ಮತ್ತೆ ಅದನ್ನ ನನಗೆ ಇದು ತಲೆ ಬೋಳಿಸುವಂತದ ಅಗತ್ಯ ಬರಲಿಲ್ಲ. ಮತ್ತೆ ಅದಕ್ಕೆ ಒಂದು ಟೋಪನ್ ಇಟ್ರು. ಆ ಟೋಪನ್ಗೆ ಸುಮಾರು 2.5 ಗಂಟೆಗಳಷ್ಟು ಕಾಲ ನಾನು ಮೇಕಪ್ ಕೂತ್ಕೊಳ್ಬೇಕಾಗಿದ್ರೆ, ಬೆಳಿಗ್ಗೆ 6 ಗಂಟೆಗೆ ಇದ್ರೆ 3 ಗಂಟೆಗೆ ಹೇಳ್ಬೇಕಾಗಿತ್ತು. 1 ಗಂಟೆ ಪ್ರಯಾಣ ಇತ್ತು. 4:15ಗೆ ಶೂಟಿಂಗ್ ಸ್ಪಾಟಿಗೆ ಹೋಗಿ 4:15ಯಿಂದ ಸುಮಾರು ಕೆಲವೊಮ್ಮೆ 6:30, 7 ಗಂಟೆವರೆಗೂ ಕೂಡ ಮೇಕಪ್ ನಡೀತಾ ಇತ್ತು. ಅಂದ್ರೆ ಅದು ಕೂತ್ಕೊಳಿಸ್ಲಿಕ್ಕೆ ಬಹಳ ಹೊತ್ತಾಗ್ತಾ ಇತ್ತು, ಸಮಯ ತಗುಲ್ತಾ ಇತ್ತು. ಸೊ ಅದೆಲ್ಲ ಬಹಳ ಖುಷಿ ಅನಿಸ್ತದೆ. ಯಾಕಂದ್ರೆ ನಾನು ಮೊದಲನೇ ಬಾರಿ ಆ ರೀತಿಯಾದಂತ ಒಂದು ಮೇಕಪ್ ಮತ್ತು ಒಂದು ರೀತಿಯ ಟೋಪನ್ ಕೂತ್ಕೊಳಿಸಿ ನನಗೆ ಒಂದು ನಟನೆಯನ್ನು ಮಾಡಿಸ್ತಾ ಇದ್ದದ್ದು, ಅದು ತುಂಬಾ ಖುಷಿ ಅನಿಸ್ತಾ ಇತ್ತು. ಅಂತ ಒಂದು ಅವಕಾಶ ಸಿಕ್ಕಿರೋದು ಕೂಡ. ಪಾತ್ರವೂ ಕೂಡ ಹಾಗೆ ನಾನು ಎನಿಸಿರ್ಲಿಲ್ಲ. ಅಂದ್ರೆ ದೊಡ್ಡ ಸಿನಿಮಾ ಆಗಿರುವುದರಿಂದ, ಅಂತ ಕಂಟೆಂಟ್ ಆಗಿರುವುದರಿಂದ ಪಾತ್ರಗಳಿಗೆ ಹೆಚ್ಚು ದಿನ ಇದ್ರೂ ಕೂಡ, ಅದು 60 ಅಲ್ಲ 1 ವರ್ಷ ಇದ್ರೂ ಕೂಡ ಪಾತ್ರಗಳು ಹಾಗೆ ಬಂದು ಹೋಗುವಂತದ್ದೆಲ್ಲ ಇರ್ತದೆ ಇಂತಹ ಸಿನಿಮಾಗಳಲ್ಲಿ. ಆದ್ರೆ ನನ್ನ ಪಾತ್ರ ಅದು ಗೊತ್ತಾಗುವಂತ ರೀತಿಯಲ್ಲಿ ಅದು ಬಂದದ್ದು, ಜನರು ಕೂಡ ಅದು ಗುರುತಿಸಿದ್ರು, ಹೇಳಿದ್ರು ಪಾತ್ರದ ಬಗ್ಗೆ. ಖುಷಿ ಅನಿಸ್ತಾ ಇದೆ. ಕಾಂತಾರ ಚಾಪ್ಟರ್ 1 ನಲ್ಲಿ ಕೋಟೆ ಕೊತ್ತಲ ಅನ್ನುವಂತಹ ಹಾಡನ್ನ ನೀವು ಹಾಡಿದ್ದೀರಾ. ನೀವು ಹಾಡಿದಂತ ಹಾಡು ತುಂಬಾ ಸಕ್ಸಸ್ ಆಗಿದೆ ಸರ್. ಜನರ ಬಾಯಲ್ಲಿ ಆ ಹಾಡು ಮತ್ತೆ ಮತ್ತೆ ಜನರೇ ಗುನುಗ್ತಾ ಇದ್ದಾರೆ ಆ ಹಾಡನ್ನ. ಆ ಹಾಡನ್ನ ಹೇಳೋದಕ್ಕೆ ನಿಮ್ಗೆ ಯಾರು ಹೇಳಿದ್ದು, ಅಂದ್ರೆ ಯಾವ ರೀತಿ ಮಾತುಕತೆ ನಡೆದಿತ್ತು ಅಂತ ಹೇಳಿ ಸರ್. ಆ ಹಾಡು ಆಕ್ಚುಲಿ 5 ವರ್ಷದ ಹಿಂದೆ ನಾವು ಮೊದಲ ಕಾಂತಾರ ಮಾಡುವ ಸಂದರ್ಭದಲ್ಲಿ ರಿಷಬ್ ಸರ್ ಒಮ್ಮೆ ಲಾಕ್ಡೌನ್ ಟೈಮ್ ಅಲ್ಲಿ ಮಂಗಳೂರಲ್ಲಿ ಇದ್ರು. ಅವರು ಅದರ ಅಂದ್ರೆ ಸ್ಟೋರಿ ಬಿಲ್ಡಪ್ ಮಾಡುವಂತ. ಸೊ ಆ ಸ್ಟೋರಿ ಬಗೆಗೆ ಅವರು ನಮ್ಮೆಲ್ಲ ಒಂದು ಗ್ರೂಪ್ ಜೊತೆಗೆ ಅವರು ಮಾತಾಡುತ್ತಾ ಹೇಳುವಾಗ ನನಗೆ ಒಮ್ಮೆ ಬಹಳ ಹೆದರಿಕೆ ಆಯ್ತು. ಅಂದ್ರೆ ಒಂದು ರೀತಿಯ ಇಂಥ ಕಥೆಯನ್ನು ಆಯ್ಕೆ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಅದು ಸುಲಭದ ಮಾತಲ್ಲ. ಅದು ಇಲ್ಲಿವರೆಗೂ ನಾನು ಕೇಳಿರದೇ ಇದ್ದಂತ ಒಂದು ಕತೆ ಮತ್ತು ಅದರ ಒಟ್ಟು ಆ ಕಂಟೆಂಟ್ಗೆ ರಿಷಬ್ ಸರ್ ಕೈ ಹಾಕಿದ್ದಾರೆ ಅಂತ ಅನಿಸ್ತು. ಆ ಕಾರಣಕ್ಕಾಗಿ ಒಂದ್ ಸ್ವಲ್ಪ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನುವಂತ ಒಂದು ಪ್ರಶ್ನೆ ಕೂಡ ಬಂದಿದೆ. ಆದ್ರೆ ಅವರು ಬಹಳ ಚೆನ್ನಾಗಿ ಅದರ ಅಂದ್ರೆ ಮೊದಲ ಕಾಂತಾರದ ಮಾಡುವ ಸಂದರ್ಭದಲ್ಲಿ ಅದು ಹೇಗೆ ಅವರು ಅಂದುಕೊಂಡಿದ್ರು, ನಾವೆಲ್ಲ ಏನು ಒಂದು ಗೆಸ್ ಈಗ ಮಾಡಬಹುದಾ ಅಂತ ಅನ್ನೋ ಒಂದು ಪ್ರಶ್ನೆ ಇತ್ತು. ಆ ಪ್ರಶ್ನೆಗೆ ಉತ್ತರವಾಗಿ ಒಂದು ಆ ಕೆಲಸವನ್ನು ಅವರು ಮಾಡ್ತಾ ಹೋದದ್ದು ನಾವು ಸಿನಿಮಾ ಕಂಡಾಗ ನಮ್ಗೆಲ್ಲ ಗೊತ್ತಾಯ್ತು. ಆ ಸಂದರ್ಭದಲ್ಲಿ ಅವರು ನನಗೆ ಅಂದ್ರೆ ನಾನು ಆಲ್ರೆಡಿ ನಮ್ಮ ಇಲ್ಲಿ ತುಳು ಹಾಡುಗಳನ್ನ ಒಂದಷ್ಟು ಇಲ್ಲಿನ ಜನಪದ ಸೊಗಡಿನ ತುಳು ಹಾಡುಗಳನ್ನ ನಾವು ಮಾಡಿದ್ದೇವೆ. ಸಿರಿ ಚಾನಲ್ ಸುರತ್ಕಲ್ ಅಂತ ಒಂದು ತುಳು ಹಾಡುಗಳ ಆಲ್ಬಮ್ ಅನ್ನ ನಾವು ಮಾಡಿದೆವು. ಸುಮಾರು 5 ಆಲ್ಬಮ್ಗಳನ್ನ ಆಲ್ರೆಡಿ ನಾವು ಮಾಡಿದ್ದೆವು. ಅದರಲ್ಲಿ ವಾಪೂರ್ಲಿಯ ಹಾಡು ಕೂಡ ಒಂದು, ಬೇರೆ ಬೇರೆ ತುಂಬಾ 140ರಿಂದ 50 ಹಾಡುಗಳು ಆ ಆಲ್ಬಮ್ ನಲ್ಲಿ ಇದ್ವು. ಅದೆಲ್ಲವನ್ನ ರಿಷಬ್ ಸರ್ ಕೇಳಿದ್ರು. ಆ ಹಿನ್ನೆಲೆಯಲ್ಲಿ ಅವರು ಇದಕ್ಕೆ ನೀವು ಕೂಡ ನಮ್ ಜೊತೆ ಸೇರ್ಬೇಕು, ಅಂದ್ರೆ ಜನಪದ ಸಂಗೀತದಲ್ಲಿ ಸೇರ್ಬೇಕು ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಓಕೆ ಅಂತ ಹೇಳಿ ನಾನು ಆ ಕೆಲಸದಲ್ಲಿ ಸೇರ್ಕೊಂಡೆ. ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಕಲೆ ಹಾಕುವಂಥದ್ದು, ಮತ್ತೆ ನಮ್ಮ ಜನಪದದ ಹಾಡುಗಳನ್ನ ಕಲೆಕ್ಟ್ ಮಾಡುವುದು, ಮತ್ತೆ ಕಥೆಗೆ ಪೂರಕವಾಗುವಂತ ರೀತಿಯಲ್ಲಿ ಅಂದ್ರೆ ಎಲ್ಲವನ್ನೂ ನಾನು ಕೊಡ್ಬೇಕಾಗಿತ್ತು. ಅದು ಯಾವುದು ಅದರ ಸಂಗೀತಕ್ಕೆ ಪೂರಕವಾಗ್ತದೆ ಅದನ್ನು ಅಜನೀಶ್ ಲೋಕನಾಥ್ ಅವರು ವರ್ಕ್ ಮಾಡ್ತಾ ಹೋಗ್ತಾ ಇದ್ರು ಅವರು. ಈ ಸಂದರ್ಭದಲ್ಲಿ ರಿಷಬ್ ಸರ್ ಆ ವಾಪುರ್ಲೆ ಅನ್ನುವಂತ ಹಾಡನ್ನು ನಾವು ಹಾಕ್ಬೇಕು ಸಿನಿಮಾದಲ್ಲಿ ಅಂತ ಹೇಳಿದ್ರು. ಸೊ ಸಿರಿ ಚಾನೆಲ್ ಅವರು ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟರು. ಆ ಹಾಡನ್ನು ಕೂಡ ರೆಕಾರ್ಡಿಂಗ್ ಮಾಡಿ ಅದನ್ನು ಕೂಡ ಬಳಕೆ ಮಾಡ್ಕೊಳ್ತಾರೆ. ಒಂದು ಭಂಡಾರ ಹೊರಡುವ ಒಂದು ಸನ್ನಿವೇಶ ಇದೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ಆ ಹಾಡನ್ನ ಬಳಕೆ ಮಾಡಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ನಾನು ಅವತ್ತು ಹಾಡಿದಂತ ಬೇರೆ ಬೇರೆ ರೀತಿಯ ಪಾಠದನ ಶೈಲಿಯ ಹಾಡುಗಳು ಅಥವಾ ಆಲಾಪಗಳು ಅಥವಾ ಬೋಲ್ಸ್ ಅಂತ ಹೇಳ್ತೇವೆ, ಅದು ಅಭಂಗ, ಇದು ನಾವು ಬಾಂಗ್, ಇದು ಒಂದು ರೀತಿಯ ಬೇರೆ ಬೇರೆ ಈ ಬೋಲ್ಸ್ಗಳು ಅನ್ನುವಂತ ರೀತಿಯ ಹಾಡುಗಳೇನಿದ್ದಾವೆ ಅಂತದೆಲ್ಲವನ್ನ ನಾನು ಹಾಡ್ತಾ ಹೋಗಿದ್ದೆ. ಅಜನೀಶ್ ಅವರು ಏನ್ ಮಾಡಿದ್ರೆ ಅದನ್ನ ಈ ಒಂದು ಕಾಂತಾರ ಚಾಪ್ಟರ್ 1ರಲ್ಲಿ ಆ ಇಡೀ ಜನಪದ ಸೊಗಡಿನ ಹಾಡುಗಳನ್ನ ಸಂಪೂರ್ಣವಾಗಿ ಬಳಕೆ ಮಾಡಿಕೊಂಡಿದ್ದಾರೆ.
ಅಲ್ಲಿ ಕಟ್ ಕಟ್ ಮಾಡ್ಕೊಂಡು ಒಂದು ಅಂದ್ರೆ ಅದರ ಎಷ್ಟು ಫ್ರೇಮ್ಗಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅದನ್ನ ಬಳಸ್ಕೊಳ್ತಾ ಹೋದ್ರು. ಅದ್ರ ಕಂಟಿನ್ಯೂಟಿ ಫಾರ್ಮ್ ಆಗಿ ಈಗ ಬಂದಿರುವಂತದ್ದು ಓ ನಾಲಪ್ಪಗ ಅನ್ನುವಂತ ಒಂದು ಪಾಡ್ದನದ ಹಾಡನ್ನ ಓ ಕೋಟೆ ಕೊತ್ತಲ ಅನ್ನುವಂತ ರೀತಿಯಲ್ಲಿ ಅವರು ಮಾಡಿದ್ರು. ಅದನ್ನ 3 ವರ್ಷದ ಹಿಂದೆ ನಾನು ಅಂದ್ರೆ ಮೊದಲು ಇದರ ಸೆಕೆಂಡ್ಗೆ ಈ ಚಾಪ್ಟರ್ 1ರ ಕೆಲಸ ಆರಂಭ ಆಗುವ ಸಂದರ್ಭದಲ್ಲಿ ಅಜನೀಶ್ ಅವರು ಅದರ ಕೆಲಸವನ್ನು ಮ್ಯೂಸಿಕ್ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ರು. ಅಂದ್ರೆ 3 ವರ್ಷದ ಹಿಂದೆಯೇ ಮ್ಯೂಸಿಕ್ ನ ಕೆಲಸ ಕೂಡ ಸ್ಟಾರ್ಟ್ ಆಗಿತ್ತು. ಆ ಸಂದರ್ಭದಲ್ಲಿ ಅವರು ಮೊದಲು ಮಾಡಿದಂತ ಹಾಡು ಈ ಕೋಟೆ ಕೊತ್ತಲ ಅನ್ನುವಂತ ಹಾಡು. ಆಗ ಲಿರಿಕ್ಸ್ ಇರ್ಲಿಲ್ಲ. ಆಗ ಈ ಜನಪದೀಯ ರೀತಿಯಲ್ಲಿ ಏನಿತ್ತು ಅದನ್ನು ಮಾಡಿದ್ರು. ಅದನ್ನ ಡೆವಲಪ್ ಮಾಡ್ತಾ ಇಲ್ಲಿಯ ಬುಡಕಟ್ಟು ಜನರ ಇನ್ನೂ ಒಂದಷ್ಟು ಶೈಲಿಗಳು ಅಂದ್ರೆ ಡೋಲು ಇದೆ ಅಲ್ಲ, ಆ ಡೋಲು ಹೊಡೆಯುವ ಸಂದರ್ಭ, ಅದರ ವಾದನಗಳು, ಆ ವಾದನಕ್ಕೆ ತಕ್ಕ ಹಾಗೆ ಬರುವಂತ ಕೂಗುಗಳು ಮತ್ತೆ ಹಾಡುಗಳು, ಇವೆಲ್ಲವನ್ನ ಅವರು ಸೇರಿಸ್ತಾ ಆ ಟ್ಯೂನ್ ಅನ್ನ ಡೆವಲಪ್ ಮಾಡ್ತಾ ಹೋದ್ರು. ಹಾಡು ಬರೆದದ್ದು 1 ತಿಂಗಳ ಹಿಂದೆ ತ್ರಿಲೋಕ್ ವಿಕ್ರಮ್ ಅವರು ಅದಕ್ಕೆ ಹಾಡು ಬರೆದಿದ್ರು, ಲಿರಿಕ್ಸ್ ಬರೆದಿದ್ದವರು. ಅದಕ್ಕೆ ಪೂರಕವಾದಂತ ಲಿರಿಕ್ಸ್ ಅನ್ನು ಕೂಡ ಬರೆದಿದ್ರು. 1 ತಿಂಗಳ ಹಿಂದೆ ಅದರ ಕಂಪ್ಲೀಟ್ ಆದಂತ ಒಂದು ಹಾಡನ್ನು ನನ್ನ ಹತ್ರ ಹಾಡಿಸಿದ್ರು. ಮೊದಲಿಗೆ ಕನ್ನಡದಲ್ಲಿ ನಾವು ಹಾಡಿದ್ದು, ಆ ನಂತರ ಹಿಂದಿಗೆ ದಿಲ್ಜಿತ್ ದೋಸಾಂಜ್ ಅವರು ಹಾಡಿರುವಂತದ್ದು, ಮತ್ತೆ ತಮಿಳಲ್ಲಿ ಅಲ್ಲಿಯ ಪ್ರಖ್ಯಾತ ಜನಪದ ಹಾಡುಗಾರರು ತೆಲುಗಿನಲ್ಲಿ ಕೂಡ ಹಾಡಿದ್ರು. ಮಲಯಾಳಂನಲ್ಲೂ ಕೂಡ ಅದನ್ನ ಟ್ರಾನ್ಸ್ಲೇಟ್ ಮಾಡಿಕೊಂಡು ಹಾಡುಗಳನ್ನು ಮಾಡಲಾಯಿತು. ಅಂದ್ರೆ ಕಳೆದ 15 ದಿನದವರೆಗೂ ನಾನು ಅಜನೀಶ್ ಅವರ ಸ್ಟುಡಿಯೋದಲ್ಲಿ ಇದ್ದುಕೊಂಡು ಎಲ್ಲಾ ಕೆಲಸಗಳನ್ನ ಅಂದ್ರೆ ಎಲ್ಲ ಬೇರೆ ಬೇರೆ ಭಾಷೆಗಳೇ ಮಾಡುವಂತ ಸಂದರ್ಭದಲ್ಲೂ ಕೂಡ ಇದ್ದು ಆ ಕೆಲಸವನ್ನು ಕೂಡ ನಾನು ಮಾಡಿದ್ದೆ. ಈ ರೀತಿಯಾಗಿ ಅಂದ್ರೆ ಒಂದು ಜನಪದೀಯ ಒಂದು ಹಾಡು ಏನಿತ್ತು ಅದನ್ನ ಅದಕ್ಕೆ ಪೂರಕವಾಗಿ ಒಂದು ವಾರ ಸನ್ನಿವೇಶ ಏನಿದೆ, ಯುದ್ಧದ ಸನ್ನಿವೇಶದಲ್ಲಿ ಆ ಹಾಡನ್ನು ಬಳಕೆ ಮಾಡ್ತಾರೆ. ಓ ಕೋಟೆ ಕೊತ್ತಲ ಅಂತ. ಈ ಹಾಡಿನ ಮೂಲಕವಾಗಿ ನಿಮ್ಗೆ ಬೇರೆ ಸಿನಿಮಾಗಳಲ್ಲಿ ಹಾಡುವಂತಹ ಏನಾದ್ರೂ ಅವಕಾಶಗಳು ಸಿಗ್ತಾ ಇದೆಯಾ ಈಗ? ಹೌದು, ಬಂದಿದೆ. ಅಂದ್ರೆ ಆಲ್ರೆಡಿ ಕಾಂತಾರದ ಕೆಲಸ ಮಾಡೋ ಸಂದರ್ಭದಲ್ಲಿ ಬೇರೊಂದು ಸಿನಿಮಾ ನಾನು ಕೆಲಸ ಮಾಡ್ತಾ ಇದ್ದೇನೆ. ನಾನು ಈ ಸಿನಿಮಾಕ್ಕೆ ಬರುವ ಸಂದರ್ಭದಲ್ಲಿ ಮಣಿಕಾಂತ್ ಕದ್ರಿ ಅವ್ರ ಜೊತೆಗೆ ನಾನು ಕೆಲಸ ಮಾಡಿರುವಂತದ್ದು. ಆ ನಂತರ ಕಾಂತಾರದಲ್ಲಿ ಅಜನೀಶ್ ಲೋಕನಾಥ್ ಅವರಿಗೆ, ಈಗ ಮುಂದೆ ಒಂದು ಚರಣ್ ರಾಜ್ ಅವರು ಮಾರ್ನಮಿ ಅನ್ನೋ ಸಿನಿಮಾಕ್ಕೆ ಅವರು ಸಂಗೀತ ಮಾಡ್ತಾ ಇದ್ದಾರೆ, ಅಲ್ಲೂ ಕೂಡ ಒಂದು ಹಾಡನ್ನ ಹಾಡಿದ್ದೇನೆ. ಮತ್ತೆ ಇನ್ನೂ 1-2 ಸಿನಿಮಾಗಳಲ್ಲಿ ಮತ್ತೆ ಅಜನೀಶ್ ಲೋಕನಾಥ್ ಅವರ ಜೊತೆಗೂ ನಾನು ಕೆಲಸ ಮಾಡುತ್ತಿದ್ದೇನೆ. ಅಂದ್ರೆ ಈ ರೀತಿಯ ಫೋಕ್ ಟ್ಯೂನ್ಗಳಿದ್ದಾವಲ್ಲ, ಈ ಫೋಕ್ ಟ್ಯೂನ್ಗಳನ್ನ ಆ ಸಂಗೀತ ನಿರ್ದೇಶಕರಿಗೆ ಯಾವ ರೀತಿ ಅಂದ್ರೆ ನಾವು ಕೊಡುವಂಥದ್ದು, ಅದು ಅವರು ಸಿನಿಮಾಕ್ಕೆ ಪೂರಕವಾಗಿ ಹೇಗೆ ಬೇಕೋ ಹಾಗೆ ಅವರು ತೆಗೆದುಕೊಳ್ತಾರೆ. ಇಂಥ ಕೆಲಸಗಳು ಮಾಡ್ತಾ ಇದ್ದೇನೆ. ಮತ್ತೆ ಹಾಡುವ ಒಂದಷ್ಟು ಸಿನಿಮಾಗಳಿಗೆ ಹಾಡುವ ಅವಕಾಶಗಳು ಕೂಡ ಬಂದಿದೆ. ಒಟ್ಟಾರೆಯಾಗಿ ಈ ಕಾಂತಾರ ಅಧ್ಯಾಯ 1 ಸಿನಿಮಾದ ಚಿತ್ರೀಕರಣದ ಅನುಭವ ಹೇಗಿತ್ತು ಸರ್ ನಿಮ್ಗೆ? ಅಲ್ಲಿ ಕಳೆದಂತಹ ಕಾಲ, ರಿಷಬ್ ಸರ್ ಜೊತೆ ನಿಮ್ಮ ಒಡನಾಟ ಆಗಿರಬಹುದು, ಅಲ್ಲಿನ ಸಹ ಕಲಾವಿದರಾಗಿರ್ಬಹುದು, ಬೇರೆ ಅವರೆಲ್ಲ ಹೇಗಿತ್ತು ಸರ್ ಒಟ್ಟಾರೆ ಅನುಭವ? ಅದು ಯಾವುದು ಕೂಡ ಅನ್ಯಾಚುರಲ್ ಅಂತ ನನಗೆ ಅನಿಸಿರ್ಲಿಲ್ಲ. ನಾವು ಶೂಟಿಂಗ್ ಸಂದರ್ಭದಲ್ಲಿ ಹೇಗೆ ಒಂದು ನ್ಯಾಚುರಲ್ ಆದಂತ ಒಂದು ಪ್ರಕೃತಿಯ ಅನುಭವವನ್ನ, ಕಾಡಿನ ಅನುಭವವನ್ನು ಪಡೆದುಕೊಂಡಿದ್ದೆವು, ಅದೇ ರೀತಿಯ ಅನುಭವ ನನಗೆ ಸಿನಿಮಾ ನೋಡುವಾಗ ಕೂಡ ಆಗಿರುವಂತ. ರಾತ್ರಿ ಹಗಲು ಕೆಲಸ ನಡೀತಾ ಇತ್ತು. ಯಾವಾಗ ನಿದ್ದೆ ಮಾಡ್ತಾ ಇದ್ದರು ಅಂತ ಗೊತ್ತಿರ್ಲಿಲ್ಲ ನನಗೆ ಅಷ್ಟು. ನಾವಾದ್ರೂ ಯಾವಾಗ ಅವ್ರು ಕರೀತಾರೆ ಆಗ ಹೋಗಿ ನಟನೆ ಮಾಡ್ಕೊಂಡು ಬರ್ತಾ ಇತ್ತು. ಆದ್ರೆ ನಮಗೆಲ್ಲ ನಟನೆಗೆ ಸಂಬಂಧಪಟ್ಟಾಗೆ ಕೆಲವೇ ದಿನಗಳು ಇದ್ದದ್ದು. ಆದ್ರೆ ವರ್ಷಾನುಗಟ್ಲೆ ಅದರಲ್ಲೇ ತೊಡಗಿಸಿಕೊಂಡಂತ ಬಹಳಷ್ಟು ಮುನ್ನೆಲೆಯಲ್ಲಿ ನಾವು ಕಾಣುವಂತವ್ರು ಬೇರೆ, ಅದರ ಹಿನ್ನೆಲೆಯಲ್ಲಿ ಕೆಲಸ ಮಾಡದಂತ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಏನಿದೆ, 1000 ಮಂದಿ ಅವರು ಕೂಡ ಅಲ್ಲಿ ಕೆಲಸ ಮಾಡಿದ್ದಾರೆ. ಆ ಕೆಲಸಗಳನ್ನು ನೋಡುವಾಗ ಅದರ ಆ ಸ್ಪೀಡ್ ಆಗಿರ್ಲಿ ಅಥವಾ ಕೆಲಸದ ಮೇಲೆ ಅವರೆಲ್ಲರ ಶ್ರದ್ಧೆ, ಎಲ್ಲೂ ಕೂಡ ಇದು ನಮ್ಮ ಸಿನಿಮಾ, ಈ ಸಿನಿಮಾ ಒಂದು ಸಕ್ಸಸ್ ಆಗಬೇಕು ಅನ್ನುವಂತ ಒಂದು ಪ್ರೀತಿ ಮತ್ತು ಕಾಳಜಿ ಆಗ ನಮ್ಗೆ ಎದ್ದು ಕಾಣ್ತಾ ಇತ್ತು. ಸೊ ಅದೆಲ್ಲವನ್ನ ನಾನು ನೋಡ್ತಾ ಇದ್ದೆ. ಜೊತೆಗೆ ನಟನೆ ಮಾಡ್ತಾ ಮತ್ತು ಅಲ್ಲಿಯ ಕೆಲವು ಜನಪದ ಹಿನ್ನೆಲೆಗೆ ಸಂಬಂಧಪಟ್ಟ ಹಾಗೆ ಏನ್ ಸ್ವಲ್ಪ ನಾವು ಪ್ರಾಕ್ಟೀಸ್ ಕೊಡ್ಬೇಕಾಗಿತ್ತು, ಆ ಕೆಲಸವನ್ನು ಕೂಡ ನಾನು ಮಾಡಿ ಬರ್ತೇನೆ. ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದ? ಚಿತ್ರೀಕರಣ ನಡೆಯುವಂತಹ ಸಂದರ್ಭದಲ್ಲಿ ನಿಮ್ಮ ಪಾತ್ರ ಇದೇ ರೀತಿ ಇದೆ, ನಿಮ್ಮ ಪಾತ್ರ ಹೀಗೆ ಬರುತ್ತೆ ಸಿನಿಮಾದಲ್ಲಿ ಅನ್ನೋದ್ರ ಬಗ್ಗೆ ಏನಾದ್ರೂ ಒಂದು ಐಡಿಯಾ ಇತ್ತಾ ಸರ್ ನಿಮ್ಗೆ? ನಿಮ್ಮ ಹತ್ರ ಮೊದ್ಲೇ ಹೇಳಿದ್ರಾ? ಇಲ್ಲ, ಒಂದು ಆಸ್ಥಾನ ಕಲಾವಿದ ಅಂತ ಅಷ್ಟೇ ಹೇಳಿದ್ರು. ಇವನು ತಲೆ ನೀವು ಬೋಳಿಸ್ಬೇಕಂತ ಅನ್ನೋದು ಕೊನೆಯಲ್ಲಿ ಹೇಳಿದ್ರು.
ಕೊನೆಗೆ ಮತ್ತೆ ನಾನು ಸಮಯ ಮಾಡ್ಕೊಂಡು ಅದನ್ನ ಇದ್ ಮಾಡಿದೆ. ಬಟ್ ನೆಕ್ಸ್ಟ್ ಮತ್ತೆ ಕಂಟಿನ್ಯೂಟಿ ಆಗುವಾಗ ಮತ್ತೆ ಟೋಕನ್ ಇಡಬೇಕಾಯ್ತು, ಟೋಕನ್ ಇಡುವಂತ ಇದನ್ನು ಮಾಡಿದೆ. ಆ ಸಂದರ್ಭದಲ್ಲಿ ನನಗೆ ಹೀಗೆ ಬರ್ತದೆ ಅಂತ ನಿರೀಕ್ಷೆ ಇರಲಿಲ್ಲ. ಅಂದ್ರೆ ನನ್ನ ನಟನೆ ಅಲ್ಲಿ ಎಲ್ಲೋ ಒಂದ್ ಸೈಡ್ ಅಲ್ಲಿ ಒಬ್ಬ ಆಸನ ಕಲಾವಿದ ಅಂತ ಅನ್ನುವಂಥದ್ದು ನನಗಿತ್ತು. ನನ್ನ ಹೆಸರನ್ನೇ ಇತ್ತು ಆ ಪಾತ್ರಕ್ಕೆ, ರಾಮದಾಸರೇ ಅಂತ ಅನ್ನುವಂತ ಪಾತ್ರವನ್ನೇ ಇತ್ತು. ಅಲ್ಲಿ ಕುಲಶೇಖರ ಆಗಾಗ ಬಂದು ನನ್ನನ್ನು ಸಂಬೋಧಿಸ್ತಾರೆ, ಸಂಗೀತವನ್ನ ಮತ್ತೆ ನುಡಿಸ್ಲಿಕ್ಕೆ ಹೇಳ್ತಾರೆ. ಇಂತೆಲ್ಲ ಒಂದಷ್ಟು ಸನ್ನಿವೇಶಗಳು ಬರ್ತದೆ. ನನಗಂತೂ ಗೊತ್ತಿರ್ಲಿಲ್ಲ. ಯಾವಾಗ ಶೂಟಿಂಗ್ ಆಯ್ತು ಆ ನಂತರದಲ್ಲಿ ಈಗ ಇರಬಹುದು ಅಂತ ಅನ್ಕೊಂಡೆ. ಸಿನಿಮಾದಲ್ಲಿ ನೋಡುವಾಗಂತೂ ಅದರ ಚಿತ್ರಣವೇ ಇನ್ನೊಂದು ರೂಪವನ್ನ ಪಡೆದುಕೊಂಡೆ. ಖುಷಿಯಾಗಿ. ಸರ್, ಈಗ ಸಿನಿಮಾವನ್ನ ಥಿಯೇಟರ್ ನಲ್ಲಿ ನೋಡಿದಂತಹ ಕೆಲವರು ದೈವ ಎಲ್ಲ ಮೈ ಮೇಲೆ ಬಂದ ಹಾಗೆ ಒಂದು ರೀತಿ ವಿಕಾರವಾಗಿ ಕಿರ್ಚುವಂಥದ್ದು, ಆ ರೀತಿ ಎಲ್ಲ ಆಟಗಳನ್ನ ಆಡ್ತಿದ್ದಾರೆ ಸರ್ ಥಿಯೇಟರ್ ನಲ್ಲಿ. ಸೊ ಇದಕ್ಕೆ ದೈವಾರಾಧಕರು ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಚಿತ್ರತಂಡದಲ್ಲಿ ಏನಾದ್ರೂ ಡಿಸ್ಕಷನ್ ಆಯ್ತಾ, ಚರ್ಚೆ ಆಯ್ತಾ ಅಂತ? ಇಲ್ಲ, ಇದು ಗೊತ್ತಿರ್ಲಿಲ್ಲ, ಹೀಗೆಲ್ಲ ಆಗ್ತದೆ ಅಂತ ಗೊತ್ತಿರ್ಲಿಲ್ಲ. ಇದು ಸರಿಯಲ್ಲ, ಈ ರೀತಿಯಾಗಿ ವರ್ತಿಸುವುದು ಸರಿಯಲ್ಲ. ನನಗೆ ಗೊತ್ತಿದ್ದಾಗೆ ಈ ಹಿಂದೆ ಕೆಲವು ಸಿನಿಮಾಗಳಲ್ಲೂ ಕೂಡ ಬರುವಾಗ ಜನ ಹೀಗೆ ಒಂದು ರೀತಿಯಲ್ಲಿ ವರ್ತಿಸ್ತಾ ಇದ್ದದನ್ನು ನಾನು ಕೇಳಿದ್ದೆ ಬೇರೆ ಬೇರೆ ಸಿನಿಮಾಗಳಲ್ಲಿ. ಸೊ ಅದೇ ರೀತಿಯಾಗಿ ಕಾಂತಾರ ಸಿನಿಮಾ ಬಂದಾಗೂ ಕೂಡ ಕೆಲವು ಜನ ಈ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ಮತ್ತೆ ಎಲ್ಲೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಒಂದಷ್ಟು ವೇಷಭೂಷಣ ಹಾಕೊಂಡು ಕೂಡ ಥಿಯೇಟರ್ ಒಳಗೆ ಬಂದದ್ದು ಕೂಡ. ಇದು ಯಾಕಾಯ್ತು ಅಂತ ಅನ್ನುವಂಥದ್ದೇ ಬಹಳ ಪ್ರಶ್ನೆ. ಈಗಾಗಲೇ ನಾವು ಚಿತ್ರತಂಡ ಈಗಲೇ ಬಹಳ ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ, ಈ ರೀತಿಯಾಗಿ ಮಾಡಬಾರ್ದು. ಮತ್ತೆ ಸಿನಿಮಾ ಶೂಟಿಂಗ್ ಆಗುವ ಸಂದರ್ಭದಲ್ಲೂ ಕೂಡ ದೈವ ಜೊತೆ ಪ್ರಾರ್ಥನೆ ಮಾಡಿಕೊಂಡು ಒಂದಷ್ಟು ಅನುಮತಿಯನ್ನು ಪಡೆದುಕೊಂಡು ಜೊತೆಗೆ ಬೇಕಾದಂತ ಸಂದರ್ಭಗಳಲ್ಲಿ ಯಾವಾಗೆಲ್ಲ ಬೇಕು ದಿನಾ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ರಿಸೆಪ್ಷನ್ ಅಂತೂ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಹಿರಿಯರ ಜೊತೆ ಮತ್ತು ದೈವದ ಜೊತೆ ಏನು ಒಂದು ಅದಕ್ಕೆ ಬೇಕಾದಂತ ಒಂದು ಆಶೀರ್ವಾದಗಳನ್ನಾಗ್ಲಿ ಅಥವಾ ಬೇರೆ ಬೇರೆ ರೀತಿಯ ಏನೇನ್ ಮಾಡ್ಬೇಕಾಗಿದೆ ಅದೆಲ್ಲವನ್ನು ಕೂಡ ಮಾಡ್ಕೊಂಡು ಅವರು ಬಂದಿದ್ದಾರೆ. ಬಹಳ ದೈವ ಭಕ್ತರು ಕೂಡ ಅವರು. ಸೊ ಇದರ ಜೊತೆನೆ ಕೂಡ ಕಳೆದ ಕಾಂತಾರ ಸಂದರ್ಭದಲ್ಲಿ ಈ ರೀತಿ ಮಾಡುವಾಗ ಆ ವಿಚಾರಗಳು ಕೂಡ ಹೇಳಲಾಗಿತ್ತು. ಈಗಲೂ ಕೂಡ ಈ ರೀತಿಯಾಗಿ ವರ್ತಿಸಬಾರದು ಅನ್ನುವಂಥದ್ದು ಎಲ್ಲಾ ರೀತಿಯಾದಂತ ಒಂದು ವಿನಂತಿಯನ್ನು ಮತ್ತು ಎಚ್ಚರಿಕೆಯನ್ನು ಕೂಡ ಸಿನಿಮಾ ತಂಡದ ವತಿಯಿಂದಲೂ ಕೂಡ ಈಗಾಗಲೇ ಕೊಟ್ಟಿದೆ. ಮತ್ತು ಯಾರೆಲ್ಲ ಹಾಗೆ ಮಾಡಿದಾರೆ ಅವರ ಮೇಲೆ ಒಂದು ಕ್ರಮ ಕೈಗೊಳ್ಳುವಂತ ಒಂದು ರೀತಿ ಇದೆ. ಅಂದ್ರೆ ಸಿನಿಮಾ ನೋಡುವ ಸಂದರ್ಭದಲ್ಲಾಗಲಿ ಅಥವಾ ಮತ್ತೆ ಮಾಡುವಂಥದ್ದು ಅದು ಕಾನೂನಾತ್ಮಕವಾಗಿ ಏನು ಕ್ರಮವನ್ನ ಕೈಗೊಳ್ಳಲಾಗುತ್ತೋ ಅದನ್ನು ಕೂಡ ಮಾಡಬಹುದು ಅಂತ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಸಿನಿಮಾ ತಂಡ ಹೇಳಿದೆ ಅಂತ. ಸರ್, ನಿನ್ನೆ ಒಂದು ಬೆಳವಣಿಗೆ ಆಯ್ತು ಸರ್. ಕೆಲವೊಂದಿಷ್ಟು ದೈವ ಭಕ್ತರು ಪಿಲ್ಚಂಡಿ ದೈವದ ಹತ್ರ ಹೋಗಿ ಏನು ದೈವದ ಮುಂದೆ ಎಲ್ಲ ಹೇಳಿದ್ದಾರೆ. ದೈವ ಕೂಡ ಏನೋ ನುಡಿಯನ್ನ ಕೂಡ ನೀಡಿದೆ ಅವರಿಗೆ, ಈ ರೀತಿ ಮಾಡುವವರಿಗೆ ನಾನು ಸರಿಯಾದ ಪಾಠ ಕಲಿಸ್ತೀನಿ ಅನ್ನೋದ್ರ ಬಗ್ಗೆ. ಸೊ ಈ ವಿಚಾರ ನಿಮ್ಮ ಚಿತ್ರತಂಡದಲ್ಲಿ ಏನಾದ್ರೂ ಚರ್ಚೆ ಆಯ್ತಾ ಸರ್? ಈ ವಿಚಾರದ ಬಗ್ಗೆ ಏನಾದ್ರೂ ಮಾತುಕತೆ ಏನಾದ್ರೂ ನಡೀತಾ ಅಂತ? ಇಲ್ಲ, ಖಂಡಿತ. ಅದು ಏನು ದೈವಕ್ಕೆ ಅಪಚಾರ ಎಸಗುವವರು ಇರ್ತಾರೆ, ಸಾರ್ವಜನಿಕವಾಗಿ ಅವಹೇಳನಕಾರಿಯಾಗಿ ವರ್ತಿಸುವಂಥದ್ದು, ಇದೆಲ್ಲವನ್ನ ಕೂಡ ಖಂಡಿತ ಯಾರು ಮಾಡಕೂಡದು. ಮತ್ತು ಅದನ್ನೇ ಈಗ ದೈವದ ಜೊತೆ ಪ್ರಾರ್ಥನೆ ಮಾಡಿರುವಂತದ್ದು. ಸೊ ದೈವ ಕೂಡ ಬಹಳ ಸ್ಪಷ್ಟವಾದಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಸೊ ಅದನ್ನ ಎಲ್ಲರೂ ಕೂಡ ಪಾಲನೆ ಮಾಡಬೇಕು. ಯಾವುದೇ ರೀತಿಯಲ್ಲಿ ಚ್ಯುತಿ ಬಾರದಂತೆ ಅದು ನಟಿಸುವಂಥದ್ದು. ಇಲ್ಲಿ ಏನಾಗ್ತದೆ, ನಮಗೆ ಇಲ್ಲಿರುವವರಿಗೆ ಎಲ್ರಿಗೂ ಅದು ಗೊತ್ತಿದೆ. ಆದ್ರೆ ಈ ಹೊರ ರಾಜ್ಯಗಳಲ್ಲಿ ಇರುವವರು ಈ ರೀತಿಯಾಗಿ ವರ್ತಿಸ್ತಾ ಇರುವುದನ್ನು ನಾವು ನೋಡ್ತೇವೆ. ಅದನ್ನು ಖಂಡಿತ ಅಂದ್ರೆ ಆ ರೀತಿಯಾಗಿ ವರ್ತಿಸಿದ್ರೆ ಖಂಡಿತ ಅದು ಎಚ್ಚರಿಕೆಯನ್ನು ಹೇಗೂ ಕೊಡಲಾಗಿದೆ. ಮುಂದೆ ಅದು ಯಾರು ಆ ರೀತಿಯಾಗಿ ವರ್ತಿಸ್ತಾರ ಅವರೇ ಅನುಭವಿಸ್ಬೇಕಾಗ್ತದೆ ಅಷ್ಟೇ, ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕಾನೂನಾತ್ಮಕವಾದಂತ ರೀತಿಯಲ್ಲಿ ಏನಿದೆಯೋ ಅದನ್ನು ಅದು ಆ ಕಾನೂನಿನ ರೀತಿಯಲ್ಲಿ ನಾವು ನೋಡಬಹುದಾಗಿದೆ ಅಷ್ಟೇ. ಸರ್, ಈಗ ಕಾಂತಾರ ಅಧ್ಯಾಯ ಒಂದು ಮುಗೀತು ಸರ್. ಈಗ ನಿಮ್ಮ ಕೈಯಲ್ಲಿರುವಂತಹ ಮುಂದಿನ ಪ್ರಾಜೆಕ್ಟ್ಗಳೇನು ಸರ್? ಇದು ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದ್ದೇನೆ. ಈಗಲೂ ಕನ್ನಡದಲ್ಲಿ ಒಂದು ತುಳು ಸಿನಿಮಾ ಮಾಡ್ತಾ ಇದ್ದೇನೆ. ಒಂದು 3 ಕನ್ನಡ ಸಿನಿಮಾದಲ್ಲಿ ಕೂಡ ನಾನು ಮಾಡಬೇಕಾಗಿದೆ. ಒಂದು ಸಿನಿಮಾ ಈಗಾಗಲೇ ಆಗ್ತಾ ಇದೆ. ಮತ್ತೊಂದು ತೆಲುಗು ಸಿನಿಮಾದಲ್ಲಿ ಈಗಾಗಲೇ ಒಂದು ನಟಿಸಿ ಬಂದಿದ್ದೇನೆ. ಮತ್ತೆ ಅದರ ನೆಕ್ಸ್ಟ್ ಶೆಡ್ಯೂಲ್ಗೆ ನಾನು ಅಕ್ಟೋಬರ್ ತಿಂಗಳಲ್ಲಿ ಮತ್ತೆ ಆಗ್ತಾ ಇದ್ದೇನೆ. ಸಿನಿಮಾಗಳು ಬರ್ತಾ ಇದೆ, ಬಹಳ ಖುಷಿ ಇದೆ. ಬೇರೆ ಬೇರೆ ಅವಕಾಶಗಳು ಎದುರು ನೋಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆಗಿದ್ದು ಕಾಂತಾರ ಅಧ್ಯಾಯ 1 ಸಿನಿಮಾದ ಬಗ್ಗೆ, ಜೊತೆಗೆ ಚಿತ್ರೀಕರಣದ ವೇಳೆ ಆದಂತಹ ಅನುಭವದ ಬಗ್ಗೆ, ದೈವವನ್ನ ಈ ರೀತಿ ಮಿಮಿಕ್ರಿ ಮಾಡುವಂತಹ ಕೆಲವರಿಗೆ ಯಾವ ರೀತಿಯಾಗಿ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ನಮ್ಮ ಮುಂದೆ ತಿಳಿಸಿದ್ದೀರಿ ಸರ್.
ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಧನ್ಯವಾದಗಳು ನಿಮಗೂ ಕೂಡ. ಥ್ಯಾಂಕ್ ಯು ಸರ್.